ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿವಸದಿಂದ ವಿಡಿಯೋ ಹಾಕಿಲ್ಲ, ಇವತ್ತು ಹಾಕ್ತಾ ಇದ್ದೀನಿ. ಎಲ್ಲರೂ ಸಪೋರ್ಟ್ ಮಾಡಿ. ಇವತ್ತು ಸೂರ್ಯಗ್ರಹಣದ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ಬೇಕಂತ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವರ್ಷದ ಮೊದಲನೇ ಕಂಕಣ ಸೂರ್ಯಗ್ರಹಣ ಇದು. ಇದಕ್ಕೆ ಯಾರು ಭಯ ಪಡುವ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ಸೂರ್ಯಗ್ರಹಣ ದಿನಾಂಕ 2026 ಫೆಬ್ರವರಿ 17 ಮಂಗಳವಾರದಂದು ಭಾಗಶಃ ಗ್ರಹಣದ ಪ್ರಾರಂಭವಾಗೋದು ಮಧ್ಯಾಹ್ನ 3:26ರಿಂದ ಪ್ರಾರಂಭವಾಗಲಿದೆ. ಯಾಕೆಂದರೆ ಕೆಲವರಿಗೆ ಗೊತ್ತಿರೋದಿಲ್ಲ, ಅದಕ್ಕೋಸ್ಕರ ಗರಿಷ್ಠ ಗ್ರಹಣದ ಸಮಯ ಪ್ರಾರಂಭವಾಗುವುದು ಸಂಜೆ 5:12 ಆವಾಗ ಸ್ಟಾರ್ಟ್ ಆಗ್ತಾ ಇದೆ. ಗ್ರಹಣದ ಅಂತ್ಯದ ಗರಿಷ್ಠ ಸಮಯ 5:43 ಅಂತ್ಯಗೊಳ್ಳುತ್ತಿದೆ. ಇದಕ್ಕೋಸ್ಕರ ಯಾರು ಭಯ ಪಡಬೇಡಿ. ಕೆಲವರು ಗರ್ಭಿಣಿ ಮಹಿಳೆಯರು ತುಂಬ ಭಯಪಟ್ಟಿರ್ತಾರೆ. ಅಯ್ಯೋ, ಇವತ್ತು ಗ್ರಹಣ ಇದೆ, ಏನು ಮಾಡಬೇಕು, ಏನು ಮಾಡಬಾರ್ದು, ಏನು ತಿನ್ನಬೇಕು, ಹೇಗಿರಬೇಕು ಅಂತ ತುಂಬಾ ಭಯಪಟ್ಟಿರ್ತಾರೆ. ಅವರಿಗೋಸ್ಕರ ಈ ವಿಡಿಯೋ ಇದು. ಈ ವಿಡಿಯೋ ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಭಾಗಶಃ ಗ್ರಹಣದ ಅಂತ್ಯಗೊಳ್ಳುವ ಸಮಯ ಸಂಜೆ 7:58 ಈ ಗ್ರಹಣವು ಅಂತ್ಯಗೊಳ್ಳುತ್ತದೆ. ಈ ಗ್ರಹಣವು ಭಾರತದ ಮೇಲೆ ಯಾವುದೇ ಪರಿಣಾಮ ಕೂಡ ಬೀರುವುದಿಲ್ಲ. ಈ ಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ, ಯಾಕೆಂದರೆ ಇದು ಬೇರೆ ದೇಶದಲ್ಲಿ ಗೋಚರವಾಗುತ್ತಿದೆ. ಗರ್ಭಿಣಿ ಮಹಿಳೆಯರು ಈ ಸೂರ್ಯಗ್ರಹಣಕ್ಕೆ ಭಯ ಪಡುವ ಅವಶ್ಯಕತೆ ಇಲ್ಲ, ಯಾಕೆಂದರೆ ಈ ಗ್ರಹಣವು ಭಾರತದ ಮೇಲೆ ಪರಿಣಾಮ ಬೀರುವುದಿಲ್ಲ. ಅದಕ್ಕೋಸ್ಕರ ದಿನಾಲೂ ನೀವು ಯಾವ ರೀತಿ ಕೆಲಸ ಮಾಡಿಕೊಂಡು ಊಟ ಮಾಡಿಕೊಂಡು ಇರ್ತೀರೋ ಅದೇ ರೀತಿ ಇವತ್ತು ಕೂಡ ಇರಬಹುದು. ಗರ್ಭಿಣಿ ಮಹಿಳೆಯರು ದಿನನಿತ್ಯ ಯಾವ ಥರ ಇರ್ತೀರೋ ಅದೇ ಥರ ಇರ್ಬೋದು. ಇವತ್ತು ಮಂಗಳವಾರ ಗ್ರಹಣ ಇದೆ. ಮತ್ತು ಇವತ್ತು ಇರುವ ಸೂರ್ಯಗ್ರಹಣ ಕಂಕಣ ಸೂರ್ಯಗ್ರಹಣ. ಹಾಗೆ ಇವತ್ತು ಅಮಾವಾಸ್ಯೆ ಕೂಡ. ಸ್ವಲ್ಪ ಯಾರೂ ಹೊರಗಡೆ ಹೋಗಬೇಡಿ. ಈ ಗ್ರಹಣಕ್ಕೆ ಭಯ ಪಡುವ ಅವಶ್ಯಕತೆ ಯಾವುದೂ ಇಲ್ಲ. ಹಾಗೆ ಯಾವುದೇ ನೀತಿ ನಿಯಮಗಳು ಅನುಸರಿಸುವಂತಿಲ್ಲ. ಸೂರ್ಯಗ್ರಹಣವು ಯಾವ ದೇಶದಲ್ಲಿ ಗೋಚರವಾಗುತ್ತದೆ ಎಂದರೆ ಅಂಟಾರ್ಟಿಕ್, ಆಫ್ರಿಕಾ, ದಕ್ಷಿಣ ಅಮೆರಿಕದಲ್ಲಿ. ಅದಕ್ಕೋಸ್ಕರ ಯಾರು ಕೂಡ ಭಯ ಪಡುವ ಅವಶ್ಯಕತೆ ಇಲ್ಲ ಅಂತ ಈ ಮಾಹಿತಿಯಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಯಾವುದೇ ಕೂಡ ಇವತ್ತು ಒಂದು ಅಮಾವಾಸ್ಯೆ ಇರುವುದಕ್ಕಾಗಿ ಸ್ವಲ್ಪ ಹೊರಗಡೆ ಹೋಗುವ ಸಂದರ್ಭದಲ್ಲಿ ಹುಷಾರಾಗಿ ಓಡಾಡಿ. ಈ ಸೂರ್ಯಗ್ರಹಣದ ಪ್ರಭಾವವು ಗರ್ಭಿಣಿ ಮಹಿಳೆಯರ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ. ಹಾಗಾಗಿ ಗರ್ಭಿಣಿ ಮಹಿಳೆಯರು ಯಾವುದೇ ಯೋಚನೆ ಮಾಡದೆ ಊಟ ಬಿಡುವುದಾಗಲಿ, ಅಯ್ಯೋ ಏನಾಗುತ್ತೆ ಅಂತ ಚಿಂತೆ ಮಾಡುವುದಾಗಲಿ ಯಾರು ಮಾಡಬೇಡಿ. ಎಲ್ಲರೂ ನೀವು ದಿನಾಲೂ ಯಾವ ರೀತಿ ಇರ್ತೀರಾ ಅದೇ ರೀತಿ ಇರಿ. ಯಾರೂ ಭಯ ಪಡುವ ಅವಶ್ಯಕತೆ ಇಲ್ಲ ಅಂತ ಈ ವಿಡಿಯೋದಲ್ಲಿ ನನಗೆ ಸ್ವಲ್ಪ ಗೊತ್ತಿರೋದ್ರಿಂದ ಅದಕ್ಕೋಸ್ಕರ ವಿಡಿಯೋ ಮಾಡೋಣ ಅಂತ ಮಾಡಿದೆ ಅಷ್ಟೇ. ತುಂಬ ದಿನ ಆಯಿತು ವಿಡಿಯೋ ಮಾಡಿ. ಈ ಗ್ರಹಣಕ್ಕೆ ಯಾಕೆ ಭಯ ಪಡಬಾರ್ದು ಅಂದರೆ ಗ್ರಹಣವು ನಮ್ಮ ಭಾರತದ ದೇಶದ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ. ಅದಕ್ಕೋಸ್ಕರ ಯಾರೂ ಭಯ ಪಡುವ ಅವಶ್ಯಕತೆ ಇಲ್ಲ. ಯಾವುದೇ ನೀತಿ ನಿಯಮವು ಅನುಸರಿಸುವಂತಿಲ್ಲ. ಸ್ವಲ್ಪ ಗರ್ಭಿಣಿ ಮಹಿಳೆಯರು ಹೊರಗಡೆ ಹೋಗಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ಗೊತ್ತಿರುವುದು ಇಷ್ಟೇ. ಇವತ್ತಿನ ಸೂರ್ಯಗ್ರಹಣದ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ತಿಳಿಸಿ. 1 ವರ್ಷದ ನಂತರ ಇದು ನನ್ನ ಮೊದಲನೇ ವಿಡಿಯೋ. ಪ್ಲೀಸ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಾನು ಇವಾಗ ಮತ್ತೆ ಕಂಟಿನ್ಯೂ ವಿಡಿಯೋ ಹಾಕಬೇಕಂತ ಅನ್ಕೋತಾ ಇದ್ದೀನಿ. ಈ ವಿಡಿಯೋದಲ್ಲಿ ಏನಾದರೂ ತಪ್ಪಾದರೆ
ತಿದ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.